ಹೆಣ್ಮಕ್ಳು ಗಂಡ ಹೆಂಡ್ರಿ ಅನ್ನೋದು ಬಾಳೆ ಮುರಿದು ಇವ್ರು ಸತ್ಯನಾಶ ಹಾಕೋಕಾರ ಇವರು ಹಂಗನ್ರಿ ಇದು ಎಲ್ಲಾರು ಶಾಪ ಉಳಿತೈತೇನ ಅವ್ರಿಗೆ ಈಗ ಎಲ್ಲೈತ್ರಿ ಚಾದ ಅಂಗಡಿ ಆದಂಗೆ ಬಾರ್ ಅಂಗಡಿಗೆ ಲೈಸೆನ್ಸ್ ಕೊಟ್ಟಾನ ಸಿದ್ದರಾಮಯ್ಯ ಇವಂಗೇನು ಇದೈತೇನ್ರಿ ಮಾನ ಮರ್ಯಾದೆ ಐತೇನ್ರಿ ಅವನಿಗೆ ಬಿಜೆಪಿನೇ ನೀನು ಸನ್ಯಾಸಿಗಳ ಅವ್ರಿಗೇನು ಆಸೆ ಇರೋದಿಲ್ಲ ಅಂತ ಸನ್ಯಾಸಿಗಳನ್ನ ಹುಡುಕಾಕತ್ತಾರ ನಮ್ಮ ಮೋದಿಯವರು ಈಗ ಇನ್ನೊಮ್ಮೆ ನಮ್ಮ ದೇಶ ಉಳಿಬೇಕಲ್ರಿ ಇಲ್ಲಾಂದ್ರೆ ಪಾಕಿಸ್ತಾನ ಗತೆ ಎಲ್ಲರೂ ಏನು ಇನ್ನು ಉಳಿದಿಲ್ರಿ ಅಲ್ಲ ಇನ್ನು ಅವ್ರದ್ದು ದೇಶ ಅವ್ರದ್ದು ಜನಸಂಖ್ಯೆ ಹೆಚ್ಚಾಗ್ಬಿಡ್ತು ಇದು 1 ಕೋಟಿ ಇದ್ರೆ 4 ಕೋಟಿ ಅವ್ರದ್ದು ಹೆಚ್ಚೈತಿ ಹಾಂ ಅವ್ರಿಗೆ ಒಂದು ಮದುವೆ ವಿವಾಹ ಆತಂದ್ರೆ 7 ಹೆಣ್ಮಕ್ಳನ್ನ ಮದುವೆ ಆಗಕ್ಕೆ ಅವ್ರಿಗೆ ಸಂವಿಧಾನದಾಗ ನೀರು ಮಂತ್ಯಂದ ಅವ್ರು ಮಾಡಿಬಿಟ್ಟಾರ 7 ಮಂದಿಗೆ 7 ಡಜನ್ ಮಕ್ಳು ಒಂದು ಮಂತ್ಯಂದಾಗ 7 ಡಜನ್ ಅಂದ್ರೆ ಎಷ್ಟು ಜನಸಂಖ್ಯೆ ಬೆಳಿತೈತ್ರಿ ಈಗ ಇವ್ರಿಗೆ 2 ಮಕ್ಕಳಂತ ಕಂಟ್ರೋಲ್ ಮಾಡಿದ್ರು ಯಾರಿಗೆ ಹಿಂದೂ ಮಂದಿಗೆ ಅವ್ರಿಗೆ 2 ಇಲ್ಲ ಬೇಕಾದಷ್ಟು ಅಡಿಲಿ ಇದನ್ನ ಯಾಕೆ ಮಾಡಿದ್ರು ನೀರು ಮಂತಂದವರು ಯಾಕೆ ಬಿಡುದಿಲ್ಲ ಮತ್ತು ಇವ್ರಿಗೆ 2 ಮಕ್ಕಳು ಹಡಿಬೇಕಂತ ಇವ್ರಿಗೆ ಯಾಕೆ ರೂಲ್ಸ್ ಮಾಡಿಲ್ರಪ್ಪ ಇವ್ರಿಗೆ 7 ಡಜನ್ ಗಟ್ಟಲೆ ಮಕ್ಕಳು ಹಡಿ ಅಂತ ಇವ್ರಪ್ಪ ಅವ್ನ ಮನೇದು ಆಸ್ತಿ ಕೊಡ್ತಾರ ಅವ್ರಿಗೆ 7 ಡಜನ್ ಗಟ್ಟಲೆ ಮಕ್ಕಳು ಅವ್ರಿಗೇನು ಲಾಭ ರೀಪ್ಪ 7 ಡಜನ್ ಮಕ್ಕಳು ಗಟ್ಟಲೆ ಆಡ್ಯಾಕ ಹಾಂ ಎಲ್ಲ ಒಟ್ಟು ಮತ್ತು 7 ಡಜನ್ ಆದ್ರೆ 7 ಡಜನ್ ಮತ್ತು ಕಾಂಗ್ರೆಸ್ಗೆ ಬೀಳ್ತಾವಲ್ಲ ಪೀಳಿಗೆ ಸಣ್ಣ ಪೀಳಿಗೆಯಿಂದ ಹಿಡಿದು ಮತ್ತು ಅವ್ರಿಗೆ ಲಾಭ ಮತ್ತು ಬೇರೆ ಯಾರಿಗೆ ಲಾಭ ಅದಕ್ಕೆ ನಮ್ಮ ಮೋದಿಯವರು ಸನ್ಯಾಸಿ ಇದ್ರೆ ಅದು ಏನೂ ಇದಿಲ್ಲ ಯಾರಿಗೆ ಆಸೆ ಇಲ್ಲ ಸನ್ಯಾಸಿ ಇದ್ರೆ ಒಬ್ಬನೇ ಇರ್ತಾರಲ್ಲ ಅದೇ ಸ್ವತಂತ್ರ ಇವರಿಗೆ ಪೆನ್ಷನ್ ಅಂತ ಕೊಡ್ತಾರೆ ಇವರು ನಮ್ಮ ದೇಶ ಮುಳುಗುವವರೆಗೆ ಕೊಡ್ತಾರ ಇವರು ಅವ್ರನ್ನ ಇನ್ಕ್ವೈರಿ ಯಾಕೆ ಮಾಡಲ್ಲ ಯಾರಕ್ಕೆ ಜೈಲಿಗೆ ಹೋಗಿ ಬಂದಾರ ಯಾರು ಜೈಲಿಗೆ ಹೋಗಿ ಬಂದಿಲ್ಲ ಅವ್ರದ್ದು ಏನು ಯಾರು ಇವರು ಏನೇ ಯಕ್ಷನ ತೊಗೊಂಡಿಲ್ಲಲ್ರಿ ಇವರು ಅದನ್ನು ಹೇಳ್ರಿ ನಮ್ಗೆ ಈ ಸ್ವತಂತ್ರ ಯೋಧರ ಪೆನ್ಷನು ಎಷ್ಟು ಜನರಿಗೆ ಸೋರ್ತೈತಿದು ನಮ್ದು ಹೇಳ್ರಿ ಹಾಂ ಅಲ್ಲ ಅವ್ರು ಹೇಳ್ತಾರೆ ರೀ ಅವ್ರು ನಮ್ಗೆ ಗೊತ್ತೈತಿ ಅದ್ರ ಬಗ್ಗೆ ನಮ್ಮ ಕಣ್ಣಿದ್ರಿಗೆ ಇಲ್ಲಿ ಸಾಕಷ್ಟು ಮಂದಿ ಅದಾರ ಅವ್ರು ಜೈಲಿಗೆ ಹೋಗಿಲ್ಲ ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ಜೈಲಿಗೆ ಹೋಗೇ ಇಲ್ಲ ಅವ್ರ ಕೈಯಾಗಿರೋರು ಒಂದು ಸರ್ಟಿಫಿಕೇಟ್ ಜೈಲಲ್ಲಿ ಕಾಗದ ಸುಟ್ಟಾವ ಅನ್ನೋದು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಕೊಳ್ಳಿ ರಾಜ್ಯದ್ದು ಸ್ಟೇಟದ್ದು 2 ಪೆನ್ಷನ್ ಅವ್ರಿಗೆ ಗಾಡಿ ಫ್ರೀ ಎಲ್ಲ ಫ್ರೀ ಅವ್ರ ಸತ್ರ ಮಣ್ಣಿಗೆ ಫ್ರೀ ಮತ್ತು ಅವ್ನ ಹೆಂಡತಿಗೆ ಪೆನ್ಷನು ಇವೆಲ್ಲ ಮಾಡ್ಯಾರಲ್ರಿ ಇವ್ನು ಯಾರು ಮಾಡ್ಯಾರ BJP ಅವ್ರು ಮಾಡ್ಯಾರನ್ರಿ ನೇರು ಮಂತಂದವ್ರು ಮಾಡ್ಯಾರ ಇದನ್ನ ನಮಗೆಲ್ಲ ಗೊತ್ತಾಗೋಯ್ತು ಅವ್ರ ಒಂದು ಜಾತಿ ಬಗ್ಗೆ ಅವ್ರಿಗೆ ಅಭಿಮಾನ ಇಲ್ಲ ಎಲ್ಲ ಮಿಸಳ ಜಾತಿ ಅವ್ರದ್ದು ಐತಿ ನೇರು ಮಂತ್ಯಾನ ಹಿಂದೂಗಳಿಗಾಗಿ ಒಂದು ರಾಷ್ಟ್ರ ಭಾರತ ಇವರು ನೋಡ್ರಿ ಅಲ್ರಿ ನಿಮ್ಗೆ ಹೇಳಿ ಈ ನಮ್ಮ ರಾಜ್ಯ ಸರ್ಕಾರದಾಗ ಒಂದು ಗಿಡ ಅನ್ನೋದು ಯಾವುದೂ ಇಲ್ಲ ಸ್ಥಾನಿಕ ಗಿಡ ಇಲ್ಲ ಸ್ಥಾನಿಕ ಗಿಡ ಇದ್ರೆ ಗಿಡ ಬಡ್ಡಿ ಹಿಡ್ಕೊಂಡು ಬಡ್ದಾಡ್ತಾರೆ ಯಾರು ಬಡ್ಡಿನೇ ಇಲ್ಲಲ್ಲ ನಮ್ಮ ದೇಶದಾಗಿ ಬಡ್ಡಿನೇ ಇಲ್ಲ ತುದಿ ಹಿಡ್ಕೊಂಡು ಜೋತಾಡ್ತಾರೆ ಎಲ್ಲರೂ ತುದಿ ಇದು ಎಲ್ಲ ಕಾಂಗ್ರೆಸ್ ಅಂದ್ರೆ ಇವೆಲ್ಲ ತುದಿ ಆ ಬೇರೆ ಯಾವಾಗ ಮುರ್ಕೊಂಡು ಬಿಡ್ತೈತೆ ಯಾರಕ್ಕೆ ಬರಂಗಿಲ್ಲ ಹಂಗೆ ಏನು ಮಾಡ್ತೀರಿ ಈಗ ಹೇಳ್ರಿ ಸಣ್ಣ ಮಕ್ಕಳಿಗೆ ನೋಡ್ರಿ ಈಗ ಸಾಲಿ ಕಲಿಸ್ಬೇಕಂತಾರ ಈಗ ಆಸ್ತಿ ಉಳಿಯಂಗಿಲ್ಲ ಯಾಕೆ ಹಿಂದಿನ ಹಿರಿಯರೆಲ್ಲ ಸಾಕಷ್ಟು ಆಸ್ತಿ ಮಾಡಿಬಿಟ್ರ ಈಗೆಲ್ಲ ಬಾರ್ ಅಂಗಡಿ ಗೇಣಿಗೊಂದು ಬಾರ್ ಅಂಗಡಿಗೆ ನಮ್ಮ ತಿಳುವಳಿಕಿಂದ ಲಮಾಣಿಯರು ಟೈರನ್ನ ಟ್ಯೂಬ್ನ್ಯಾಗ ಸೆರೆ ತೊಗೊಂಡೋಗಿ ಮಾರ್ತಿದ್ರು ಕಳುಲೆ ಈಗ ಎಲ್ಲೈತ್ರಿ ಚಾದ ಅಂಗಡಿ ಆದಂಗೆ ಬಾರ್ ಅಂಗಡಿಗೆ ಲೈಸೆನ್ಸ್ ಕೊಟ್ಟಾನ ಸಿದ್ದರಾಮಯ್ಯ ಇವಂಗೇನು ಇದೈತೇನ್ರಿ ಮಾನ ಮರ್ಯಾದೆ ಐತೇನ್ರಿ ಅವನಿಗೆ ಸಿದ್ದರಾಮಯ್ಯನ ಬೀಜ ನಮ್ದೇ ನೀವು ನೀರ್ ಹಾಕಿ ಬೆಳೆಸ್ತಾರ ಗಿಡ ಅಲ್ಲ ಅದು ನಮ್ಮದು ಬೀಜ ಅದು ದೇವೇಗೌಡರ ಬೀಜ ಅದು ಇಲ್ಲ ಆಲ್ಮೋಸ್ಟ್ ಏನೈತಿ ಸೇರೆ ಅಂತ ಜಾಸ್ತಿ ಇಲ್ಲ ನಾವು ನಮಗೆ ನೋಡ್ರಿ ನಮಗೆ ತಿಳುವಳಿಕೆ ಪ್ರಕಾರ ಕಾಂಗ್ರೆಸ್ ಸರ್ಕಾರದವರು ಇದೆಲ್ಲ ಬಾರ್ ಅಂಗಡಿದು ಲೈಸೆನ್ಸ್ ಕೊಟ್ಟಿದ್ದು ಎಲ್ಲ ಅವ್ರು ಎಲ್ಲ ಮಾಡಿದ್ದು ಎಲ್ಲ ಅವ್ರು ಏನೈತ್ರಿ ತಮಗೆ ಓಟ್ ಹಾಕ್ಲಿ ನಾವು ಶ್ರೀಮಂತರಾಗಬೇಕು 2 ಒಂದ ನೋಡ್ತಾರ ಅವರು ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಸನ್ಯಾಸಿಗಳಾದ್ರೆ ಚಲೋ ಹೌದು ನಮ್ಮ ಇಡೀ ನಮ್ಮ ದೇಶದಾಗ ನೋಡ್ರಿ ಸನ್ಯಾಸಿಯರಿದ್ರೆ ನಮ್ಮ ದೇಶ ಉದ್ಧಾರ ಇನ್ನು ಮೋದಿಯವ್ರು ಸನ್ಯಾಸಿನ ಹುಡುಕ್ತಾರೆ ನಮ್ಮ ಸನ್ಯಾಸಿ ಇದ್ರೆ ದೇಶ ಆಳ್ತಾರ ಸನ್ಯಾಸಿಯವ್ರಲಿಂದ ನಮ್ಗೆ ಇದಾಕತಿ ಈಗ ನೋಡ್ರಿ ಆದಿನಾಥ ನೋಡ್ರಿ ಹಿಂದಕ್ಕೆ ಬ್ರಿಟಿಷರು ಕಳುವು ಮಾಡ್ದವ್ನು ಕೈ ಕಡಿತಿದ್ರು ಅವು ಇನ್ನೊಮ್ಮೆ ಕಳುವು ಮಾಡ್ತಿದ್ದಿಲ್ಲ ಈಗ ಇವ್ರು ಏನೈತ್ರಿ ಈ ಅಲ್ರಿ ಪೊಲೀಸ್ ಸ್ಟೇಷನ್ ಎದುರಿಗೆ ಡಬ್ಬಿ ಅಂಗಡಿ ಕಳುವು ಹಾಕವು ಹೆಂಗೆ ಹಾಕವು ಹೇಳ್ರಿ ನೀವು
ಹೇಳ್ರು ಪೊಲೀಸರು ಅಲ್ಲೇ ಇರ್ತಾರೆ ಅದು ಹೆಂಗೆ ಕಳುವು ಹಾಕಾರ್ರಿ ಹೇಳ್ರಿ ನಮಗೆ ಅವ್ರು ಇದ್ದು ಯಾಕೆ ಕಾವಲ ಇರ್ತಾರಲ್ಲ ಅಲ್ಲಿ ಹೆಂಗೆ ಕಳುವು ಹಾಕತ್ತದ ಹೇಳ್ರಿ ಯಾಕೆ ಇದು ಕಾಂಗ್ರೆಸ್ ಸರ್ಕಾರದ ಲೂಸ್ ಇದು ಆ್ಯಕ್ಷನ್ ಇಲ್ಲ ಕಳುವು ಮಾಡಿರಿ ದರೋಡೆ ಮಾಡಿರಿ ಬೇಕಾದ್ ಮಾಡಿರಿ ಕಂಡಕ್ಟ್ರಿಗೆ ರೊಕ್ಕ ಇಲ್ಲ 3-4 ತಿಂಗಳು ಪಗಾರ ಇಲ್ಲ ಅಂತ ರಿಕ್ಷಾದವ್ರು ಹೊಯ್ಕೊಳಕತ್ತಾರ ಅಳ್ಯಾಕತ್ತಾರ ಮತ್ತು ಇವ್ರಿಗೆ ಫ್ರೀ ಮಾಡಿ ಏನೈತೆ ಹೇಳ್ರಿ ಎಲ್ಲ ಅವ್ರಿಗೆ ಮನಿತನ ನಡಿವಲ್ದು ಬಡಬಗ್ಗರಿಗೆ ಅನುಕೂಲ ಆಗೈತಲ್ರಿ ಈಗ ಗ್ಯಾರಂಟಿ ಅಂತ ಎಲ್ಲಿ ಯಾರಿಗೆ ಅನುಕೂಲ ಆಗೈತ್ರಿ ಹಂಗ ಪುಕ್ಕಟ ಇವರು ಬಾಸ್ ಒಂದು ಪುಕ್ಕಟ ಆದ್ರೆ ಏನತ್ರಿ ಇವ್ರ ಕಿಸೆದ 4,000 ಹೋಗ್ತಾವಲ್ಲ ನೋ ಕಾಮೆಂಟ್ಸ್ ಇಲ್ಲ ಸರ್. ಅದು ಅಲ್ಲಿ ಊರಿಗೆ ಹೋದ್ರೆ ಏನಾಗ ಬಿಡ್ತಾರೆ ಇವರು ಅಲ್ಲಿ ಹೋದೆ ಇಲ್ಲಿ ಹೋದೆ ಅದನ್ನ ತೊಗೊಂಡೆ ಇದನ್ನ ಇದ್ದದ್ದು ಸೇವ್ ಆಗಿದ್ದು ಖರ್ಚಾಗೋಕತಿ ಅದಕ್ಕೆ 2,000 ಕೊಟ್ಟಾಗತ್ತಲ್ರಿ ಹಾಂ ಕೊಡ್ಲಿಕ್ಕೆ 2,000 ರೂಪಾಯಿ ಖರ್ಚಾಗ ಏನು ಕೊಡ್ತಾರ್ರಿ 2,000ಲಿಂದ ಏನಾಕತ್ರಿ ಹೇಳ್ರಿ ಹೇಳ್ರಪ್ಪ ಒಂದು ವಸ್ತು ತೊಗೊಂಡ್ರಿ 2,000 ರೂಪಾಯಿ ಅದಾವು ಇವ್ರಿಗೇನು ಎಲ್ಲ ಮನ್ಯಾಗ ಹೆಣ್ಮಕ್ಳನ್ನ ಇನ್ನೆಟ್ಟು ಏನೈತಿ ಮನಿತನ ಅನ್ನೋದು ಮುರಿಯಾಕತ್ತಿ ಬಿಟ್ರೆ ಇವ್ರು ಹಿಂಗೆ ಯಾರು ಸಿದ್ದರಾಮಯ್ಯನವರು DK ಶಿವಕುಮಾರ ಸಿದ್ದರಾಮಯ್ಯ ಇವರೆಲ್ಲ ಮನೆ ಮುರಿಯಾಕತ್ತಾರೆ ಇವರು ಹೆಣ್ಮಕ್ಳು ಗಂಡ ಹೆಂಡ್ರಿ ಅನ್ನೋದು ಬಾಳೆ ಮುರಿದು ಇವ್ರು ಸತ್ಯನಾಶ ಹೋಗ್ತಾರೆ ಇವರು ಚುಚ್ಚಿದ್ರು ಗುಂಡೆಕ್ಕಿದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಹಂಗನ್ರಿ ಇದು ಎಲ್ಲರ ಶಾಪ ಉಳಿತೈತೇನ ಅವ್ರಿಗೆ ಎಲ್ಲರ ಶಾಪ ಅವ್ರಿಗೆ ತಟ್ಟದಾಗ ಹೋಗಂಗಿಲ್ಲ ಅವ್ರಿಗೆ ಹೋಗ್ರಿ ಅಡ್ಡಾಡ್ರಿ ಒಂಚೂರು ಎಲ್ಲ ನೋಡ್ರಿ ಗೊತ್ತಾಕತಿ ಯಾರ್ಯಾರು ಅವಾಜ್ ಏನು ಬರ್ತೈತಿ ಯಾರು ನ್ಯೂಸ್ ಏನು ಬರ್ತೈತಿ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೆ ಮನ್ಯಾಗ ಊಟ ಇಲ್ಲ ಹೆಣ್ಮಕ್ಳು ಪೆರಿ ಪುರಿ ಮಾಡ್ಯಾರಂತಾರ ಅಡ್ಡಾಡ್ತಾರ ಮನಿತನ ಅನ್ನೋದು ಏನು ಉಳ್ದೇ ಇಲ್ಲ. ಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ ಸಿದ್ದರಾಮಯ್ಯ ಮನಿನ ಸತ್ಯನಾಶ ಆಗಾಕತ್ತಾವ ಏನು ಫ್ರೀ ಮಾಡಿಬಿಟ್ರೆ ಅಡ್ಡಾಡಿಬಿಟ್ರೆ ಹೆಂಗಸರು ಉದ್ಧಾರ ಆಗಿಬಿಡ್ತಾರನ ಬಾಳೆ ಆಗಿಬಿಡ್ತಾನ ಹೇಳ್ರಿ ಗಂಡ ಹೆಂಡ್ರಿಗೆ ಜಗಳ ಹೌದು ಬಿಜೆಪಿ ಕೊಡ್ಲಿಕ್ಕೆ ಅವರು ಒಂದು ಹೇಳಿದಾರೆ ಅವ್ರು ನೋಡ್ರಿ ಕೊಟ್ಟರು ಇಂಥ ವ್ಯವಹಾರ ಅವ್ರು ಮಾಡೋದಿಲ್ಲ. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶದ ಕಡೆಯ ಕುಡಿ. ನಾನು ಕೊಟ್ಟ ಮಾತನ್ನ ಯಾವತ್ತೂ ವಾಪಸ್ ತಗೊಳ್ಳಲ್ಲ. ಎಲ್ಲ ಕಳು ದರೋಡಿ ಗಾಂಜಾ ಸ್ಮಗ್ಲಿಂಗು ಹೆಚ್ಚು ಮಾಡಕತ್ಬಿಟ್ರಿ ಇವರು. ಇನ್ನು ದೇಶ ಉಳಿತೈತೆ ಹಂಗೆ ಹೇಳ್ರಿ ಕಾಂಗ್ರೆಸ್ಲಿಂದ ಜನರು ಯುವಕರು ಈಗಿನ ಹಳೆ ಮಂದಿ ಬಿಟ್ಬಿಡ್ರಿ ಯುವಕರು ಈಗ ಶಾಣ್ಯರಾಗಕತ್ತಾರ ಯುವಕರಿಂದ ಮತ್ತೆ ನಮ್ಮ ದೇಶ ಉದ್ಧಾರ ಆಕತಿ ಯಾಕೆ ಅವ್ರು ತಿಳ್ಕೊತಾರ. ಯಾಕಂದ್ರೆ ನಮ್ಮ ದೇಶ ಉಳಿಬೇಕಂದ್ರೆ ಇವೆಲ್ಲ ಏನ್ರಿ 1,000-2,000 ಕೊಟ್ಟು ಕೂಡಲೇ ಇವು ಎಲ್ಲ ಮತ್ತು ಹೊಂಟ್ಬಿಟ್ಟಾವು ಇವಕ್ಕೇನ್ರಿ ಒಂದಿಟ್ಟು ಸೆರೆ ಕುಡಿಯಾಕ ಇದಕ್ಕಾರು ಸಾಕು ಇವ್ರಿಗೆ. ಇವು ನಮ್ಮ ದೇಶದಾಗ ಇಡೀ ನೋಡ್ರಿ BA ಆದವರು ಎಜುಕೇಷನ್ ಮಂದಿ ಅಗದಿ ಯುವಕರ ಮಂದಿ ಏನು ನಮ್ಮ ದೇಶದಾಗ ಏನು ನಡೆದೈತಿ ಅನ್ನೋದು ಕಂಪ್ಯೂಟರ್ ಮೈಂಡ್ ಇದ್ದಂಗೆ ಸಣ್ಣ ಮಕ್ಕಳದು ಅವೆಲ್ಲ ತಿಳ್ಕೊಳಕತ್ತಾರ. ಈಗ ವೋಟಿಂಗ್ ಆಗಬೇಕು ನಮ್ಮ ಯುವಕರ್ಲಿಂದ ನಮ್ಮ ಮೋದಿಯವರು ಇದು ಚಾನ್ಸ್ ಬರಬೇಕು. ಈಗ ಎಷ್ಟು ಸಲ ಬಂದಾರ ಮತ್ತೀಗ ನೋಡ್ರಿ ರೈತರ ಅಭಿಮಾನದಿಂದ ತುಮಕೂರಿಗೆ ಬಂದು ಈಗ ಮತ್ತವರು ಎಷ್ಟೋ ಕೋಟಿ ಬಿಡುಗಡೆ ಮಾಡೋರದಾರ ರೈತರಿಗೆ. कितने तेजस्वी लोग हैं हमारे पास, कितने शानदार विचार रखते हैं जी. ರೈತರನ್ನ ಎತ್ತಿ ಹಿಡಿದ್ರಂದ್ರೆ ಅವನೇನ್ರಿ ಮೋದಿನ ಅಂಗೈಯಾಗ ಹಿಡಿತಾರೆ ಈಗ ರೈತರು. ಅವ್ರು ಹೇಳ್ಯಾರ ರೈತರಿಗೆ ಒಂದು ಎತ್ತಿ ಹಿಡಿದ್ರಂದ್ರೆ ಅವ್ರನ್ನ ಯಾವನು ಬಗ್ಸಕ್ಕಾಗಲ್ಲ ಅಂತ ಇವತ್ತು ರೈತರ ಸ್ಟೇಟ್ಮೆಂಟ್ ಐತಿ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ಆದರೆ ನಮ್ಮ ಮೋದಿಯವರ ಮತ್ತು ಆದಿನಾಥ ಮೋದಿಯವರು ಮುಂದೆ ಅಮಿತ್ ಶಾ ಇವರು ಭಾಳ ನಮ್ಮ ಒಂದು ದೇಶದಾಗ ಇಂಥವ್ರು ಎಂದೂ ಹುಟ್ಟುವುದಿಲ್ಲ, ಮುಂದೆ ಹುಟ್ಟುವುದಿಲ್ಲ, ಹಿಂದೂ ಹುಟ್ಟುವುದಿಲ್ಲ ಅಂಥವ್ರು ಅದಾರ. ಅವ್ರನ್ನ ಕಾಯ್ಕೊಂಡು ನಮ್ಮ ದೇಶ ಉಳಿಸ್ಬೇಕಂದ್ರೆ ಅಂಥವ್ರನ್ನ ಹಿಡ್ಕೊಂಡು ನಾವು ಹೋಗ್ಬೇಕ್ರಿ. ಈಗ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲೆ.